ರಾಯಚೂರಿನಲ್ಲಿ ಜೆಡಿಎಸ್ ಶಾಸಕಿ ಮನೆಗೆ ಎಂಟ್ರಿ ಕೊಟ್ಟು ಆತಂಕ ಹುಟ್ಟಿಸಿದ ಆಗಂತಕರು. ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣದಲ್ಲಿರುವ ನಿವಾಸದಲ್ಲಿ ಘಟನೆ. ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕರಿಗೆ ಈ ಥರ ನನ್ನ ತಕ್ಷಣವೇ, ಯಾಕಂದರೆ ನಂದು ಮನೆ ಪೊಲೀಸ್ ಇಲ್ಲ, ಕ್ವಾರ್ಟರ್ಸ್ನಲ್ಲೇ ಇರೋಂಥದ್ದು. ಅವ್ರಿಗೆ ನಾನೋಗಿ ಅಲ್ಲಿ ದೂರು ಕೊಟ್ಟು ನನಗೆ ಹಿಂಗಾಗ್ಯದ ಹಿಂಗಿಲ್ಲ ಅಂತೇಳಿ ನಾನೇನು ಅವರಿಗೆ ದೂರು ಕೊಡೋಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ 112ದವ್ರು ಬಂದ ಮೇಲೆ ಅದು ಕಂಪ್ಲೇಂಟ್ ಅವರಿಗೆ ಮಾಹಿತಿ ಬಂದೇ ಇರ್ತದಲ್ಲ. ಮತ್ತು ಸಿ ಪಿ ಅವ್ರಿಗೆ ಕೂಡ ಮಾತಾಡಿದಂಥ ಸಂದರ್ಭದಲ್ಲಿ ತಕ್ಷಣ ಅವ್ರು ಬರಬೇಕಾಗಿತ್ತು ಅನ್ನೋಂಥದ್ದು. ಯಾಕಂದರೆ ಅವ್ರು ಯಾಕೆ ನೆಗ್ಲಿಜೆನ್ಸ್ ಮಾಡ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನೇ ಹೋಗಿ ಸ್ಟೇಷನಿಗೆ ದೂರು ಕೊಟ್ಟರೆ ಕರೆಮ್ಮ ನಾಯಕ ದೇವದುರ್ಗ ಕ್ಷೇತ್ರದ ಜೆಡಿಎಸ್ ಶಾಸಕಿ ಇದೇ ಜನವರಿ 23ರ ರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶಾಸಕಿ ಮನೆಯ ಕೂಗಳತ ದೂರದಲ್ಲಿ ಬೈಕ್ ನಿಲ್ಲಿಸಿ ಶಾಸಕಿ ಮನೆಗೆ ಹಿಂಬಾಗಿಲಿನಿಂದ ಎಂಟ್ರಿ ಕೊಟ್ಟ ಅಪರಿಚಿತರ ಟೀಮ್. ಈ ವೇಳೆ ಅಕ್ಕಪಕ್ಕದವರು ಕೂಗಿದ್ದಾಗ ಅಪರಿಚಿತರು ಎಸ್ಕೇಪ್ ಆದ ಘಟನೆ ಬಳಿಕ ನಿನ್ನೆ ದೇವದುರ್ಗ ಪೊಲೀಸರಿಗೆ ಘಟನೆ ಬಗ್ಗೆ ಮಾಹಿತಿ ನೀಡಿರೋ ಶಾಸಕಿ ಕರೆಮ್ಮ ನಾಯಕ್ ಯಾಕೆ ಮನೆಗೆ ನುಗ್ಗಿದ್ದಾರೆ ಗೊತ್ತಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿ ಅಂತ ಪೊಲೀಸರಿಗೆ ಸೂಚನೆ ನೀಡಿ ದೇವದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಾನು ಅವತ್ತು ಸಂಜೆವರೆಗೆಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಮನೆಗೆ ಬಂದು ನಾನು ಮೇಲ್ ರೂಮ್ನಲ್ಲಿ ನಾನು ಮಲಗಿದಂಥ ಸಂದರ್ಭದಲ್ಲಿ ಯಾರೋ ರಾತ್ರಿ 11:30ರಿಂದ 12 ಗಂಟೆ ಒಳಗಡೆ ಒಬ್ಬರೇ 3 ಜನ ಅಪರಿಚಿತರು ಬಂದು ಕಿಟಕಿಯಲ್ಲಿ ನಿಂತಿದ್ರು ಅಂತೇಳಿ ನಮ್ಮ ಹುಡುಗರು ನನ್ನ ಜೊತೆಲಿರೋಂಥ ನಮ್ಮ ಮನೆಯವರೆಲ್ಲ ನೋಡಿ ಅವರು ತಕ್ಷಣವೇ ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ನಮ್ಮ ಪಿ ಅವರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ಅವರು ಕೂಡ 112ಕ್ಕೆ ಇನ್ಫಾರ್ಮೇಷನ್ ಮಾಡ್ಯಾರ. ಅದಾದಮೇಲೆ ಅವರು ಮೇಲಿಂದ ಹಿಂದ್ಗಡೆಯಿಂದ ಜಿಗಿದು ಅವರು ಹೋಗ್ಯಾರ ಅನ್ನೋಂಥ ಮಾಹಿತಿ ನನಗೆ ಬೆಳಗ್ಗೆ ಗೊತ್ತಾಗಿರೋದು. ನನಗೆ ರಾತ್ರಿ ಯಾರೂ ಎಬ್ಬಿಸಿಲ್ಲ. ಆದರೆ ನಾನು ಯಾವಾಗಲೂ ಎಚ್ಚರಿಕೆ ಕೂಡ ಇರ್ತಿದ್ದೆ. ಆದರೆ ಅವತ್ತು ಯಾಕೆ ನಿದ್ದೆ ಬಂತು ಅಷ್ಟೊಂದು ಅನ್ನೋಂಥದ್ದು ನನಗೂ ಕೂಡ ಡೌಟ್ ಅದು. ಯಾರು ಬಂದಿದ್ದರು, ಎದ್ರ ಸಲುವಾಗಿ ಬಂದಿದ್ರು ಏನಾದರೂ ನನಗೆ ಗೊತ್ತಿಲ್ಲಲ್ಲ ಯಾಕೆ ಬಂದರಂತ. ಅಪರಿಚಿತರು ಬಂದದ್ದು ಸತ್ಯ. 3 ಜನ ಅವರು ಬಂದು ಅವರು ನಾನು ಮಲಗಿದಂಥ ರೂಮಿನ ಕಿಟಕಿ ಪಕ್ಕದಲ್ಲಿ ಅವ್ರು ನಿಂತಾರಂತಂದ್ರೆ ಅವ್ರಿಗೆ ಯಾವ ರೀತಿ ಟಾರ್ಗೆಟ್ ಮಾಡ್ಯಾರ ಅನ್ನೋಂಥದ್ದು ನನಗೂ ಕೂಡ ಭಾಳ ಅನುಮಾನ ಮೂಡಕತ್ತದ. ಇದು ಕೆಲವೊಂದು ಸಲ ನಮ್ಮಲ್ಲೆಲ್ಲ ಈ ಥರ ಘಟನೆಗಳು ಸಾಮಾನ್ಯ ಜನರ ಮೇಲೆ ಕೂಡ ಆದಂಥದ್ದು, ಕಳ್ಳತನಗಳು ನಡೆಯೋದಂಥ ಗಮನಕ್ಕೆ ಬಂದ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಕೂಡ ಕಳ್ಳತನ ಆಯಿತು. ಒಬ್ಬ ವ್ಯಕ್ತಿ ವಾಕಿಂಗ್ ಹೋಗೋದಂಥ ಸಂದರ್ಭದಲ್ಲಿ ಕಿಡ್ನ್ಯಾಪ್ ಮಾಡಿ ಅಲ್ಲಿ ಕೂಡ ಅವರಿಗೆಲ್ಲ ಹಣ ವಸೂಲಿ ಮಾಡಿದರು. ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಅವರು ನನಗೆ ಯಾಕೆ ಅವತ್ತು ಆ ಥರ ಬಂದಿದ್ದರು ಅನ್ನೋಂಥದ್ದು ತನಿಖೆ ಆದಾಗ ಮಾತ್ರ ಗೊತ್ತಾಗ್ತದೆ. ಹಂಗಾಗಿ ಪೊಲೀಸ್ ಇಲಾಖೆ ನೋಡ್ರಿ 12 ಗಂಟೆ ಕಳೆದ್ರೂ ಕೂಡ ಅವರು ಯಾರು ಬಂದು ಭೇಟಿ ಆಗಿಲ್ಲ. ಆದರೆ ಬೆಳಗ್ಗೆ ಅವರು ನಾನು ರಾಯಚೂರಿಗೆ ಬಂದ ಮೇಲೆ 12ರ ಮೇಲೆ DYSP ಅವರು ಸಿ ಪಿ ಅವರು ಬಂದು ಎಲ್ಲ ಮನೆಯೆಲ್ಲ ನೋಡಿ ವಿಚಾರಿಸಿದ್ರಂತ ನನ್ನ ಗಮನಕ್ಕೆ ಬಂದರು. ಅಲ್ಲ ಮ್ಯಾಮ್, ಏನಾದರೂ ತಮ್ಮ ಕೊಲೆಗಿನ ಯಾರಾದರೂ ಸ್ಕೆಚ್ ಹಾಕಿದಾರಂತ ಅನುಮಾನ ಯಾರ ಮೇಲಾರು ಏನಾದರೂ? ಸರ್, ಪದೇ ನಾವು ನನ್ನ ಮೇಲೆ ಇಂಥವೆಲ್ಲ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇರ್ತಾವೆ. ಆದರೆ ಇದು ಭಾಳ ಗಂಭೀರವಾಗಿ ತಗೊಳ್ಳೋಂಥದ್ದು. ಯಾಕೆಂದರೆ ರಾತ್ರಿ ಹೊತ್ತು ಮನೆ ಹಿಂಭಾಗದಿಂದ ಅವರು ನಾನಿರೋ ಕಡೆಗೆ ಬಂದದ್ದು ನನಗೆ ಅನುಮಾನ ಅದ, ಭಯನೂ ಅದ. ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229368